ದೇಶ ಒಡೆಯ ಬಯಸುವವರಿಗೆ ಶಸ್ತ್ರಾಸ್ತ್ರ ಪೂರೈಕೆಯು ಇಲ್ಲಿಂದ ಆಗುತ್ತಿದೆ ಎಂದು ಯಮನ್ನ ಮುಕಲ್ಲಾ ಬಂದರಿನ ಮೇಲೆ ಸೌದಿ ಅರೇಬಿಯಾವು ದಾಳಿ ನಡೆಸಿತು. ದೇಶದ ಭದ್ರತೆ ಮೊದಲು ಸೌದಿ ಅರೇಬಿಯಾದಲ್ಲೂ ವಿಭಜಕ ಶಕ್ತಿಗಳು, ಪ್ರತ್ಯೇಕತಾವಾದಿಗಳು ಹುಟ್ಟಿಕೊಂಡಿದ್ದಾರೆ. ಅವರಿಗೆ ಯಮನ್ನ ಮುಕಲ್ಲಾ ಬಂದರು ಮೂಲಕ ಶಸ್ತ್ರಾಸ್ತ್ರ ಪೂರೈಕೆ ನಡೆಯುತ್ತಿದೆ. ಈ ಕಳ್ಳಹಾದಿಯನ್ನ ದೇಶದ ಹಿತದೃಷ್ಟಿಯಿಂದ ಸುರಕ್ಷಿತವಾಗಿಡಬೇಕಾಗಿದೆ. ಆ ಕಾರಣಕ್ಕೆ ಮುಕಲ್ಲಾ ಮೇಲೆ ಸಣ್ಣ ಮಟ್ಟದ ದಾಳಿ ನಡೆಸಲಾಗಿದೆ. ಮುಖ್ಯವಾಗಿ ಶಸ್ತ್ರಾಸ್ತ್ರ ಇಳಿಸಿ ಒಯ್ಯುವ ವಾಹನಗಳನ್ನು ದಾಳಿ ಮೂಲಕ ಪುಡಿಗಟ್ಟಲಾಗಿದೆ ಎಂದು ಸೌದಿ ಅರೇಬಿಯಾದ ಪರ ಹೇಳಿಕೆ ನೀಡಲಾಗಿದೆ. ವಿದೇಶಿ ಸೇನೆಯು ನಮ್ಮ ದೇಶದ ಪ್ರತ್ಯೇಕತಾವಾದಿಗಳಿಗೆ ನಿರಂತರ ಆಯುಧಗಳನ್ನು ನೀಡುತ್ತಿರುವುದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ಪ್ರತ್ಯೇಕತಾವಾದಿ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಹೌದ್ರಾಮೌಂಟ್ ಪ್ರಾಂತ್ಯದಲ್ಲಿ ಉಪಟಳ ನಡೆಸಿದ್ದು, ಸೌದಿ ಸರ್ಕಾರ ಎಚ್ಚರಿಕೆ ನೀಡಿತ್ತು. ಈಗ ಹೌದ್ರಾಮೌಂಟ್ ಮೇಲೆ ದಾಳಿ ನಡೆಸಿದೆ. ಅವರಿಗೆ ಆಯುಧ ಬರುವ ಮೂಲವನ್ನು ನಾಶ ಮಾಡುವ ದಾಳಿ ನಡೆಸಲಾಗಿದೆ. ಯಮನ್ ಸರ್ಕಾರ ಕೂಡ ಈ ತಂತ್ರದ ಹಿಂದೆ ಇರುವುದಾಗಿ ಸೌದಿ ಆರೋಪ ಮಾಡಿದೆ. ಯಾವುದೇ ಅನುಮತಿ ಇಲ್ಲದೆ 2 ಹಡಗುಗಳಲ್ಲಿ ಬಂದ ಸೌದಿ ಸೇನಾ ತುಕಡಿ ದಾಳಿ ನಡೆಸಿ ಮತ್ತೆ ಹಡಗೇರಿಸಿಕೊಂಡಿದೆ. 24 ಗಂಟೆಗಳಲ್ಲಿ ಸೌದಿ ಸೇನಾ ತುಕಡಿಯು ಯಮನ್ ತೊರೆಯಬೇಕು, ಇಲ್ಲದಿದ್ದರೆ ಅನಗತ್ಯ ಯುದ್ಧಕ್ಕೆ ಹಾದಿಯಾಗುತ್ತದೆ ಎಂದು ಯಮನ್ ಅಧ್ಯಕ್ಷೀಯ ಮಂಡಳಿಯ ಮುಖ್ಯಸ್ಥ ರಶಾದ್ ಅಲ್ ಆಲಿಮಿ ಎಚ್ಚರಿಸಿದ್ದಾರೆ.